ಇಷ್ಟವ ಸ್ಕೂಲ್ ಇಷ್ಟವ? ಯಾವ ವೇಷ ಇಷ್ಟ? ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನನ್ನ ಹೆಸರು ಶಿಲ್ಪ. ಇದು ನನ್ನ ಸೆಕೆಂಡ್ ಬ್ಲಾಗ್ ಆಗಿರ್ತದೆ. ಇವತ್ತು ಗಣೇಶ ಚತುರ್ಥಿ, ಹಾಗೆ ಸ್ಕೂಲಿಗೆಲ್ಲ ಹಾಲಿಡೇ, ಹಾಗೆ ಸ್ವಲ್ಪ ಫ್ರೀ ಇದ್ದೇನೆ ಇವತ್ತು, ಹಾಗೆ ವ್ಲಾಗ್ ಮಾಡುವ ಅಂತ ಸ್ಟಾರ್ಟ್ ಮಾಡಿದೆ. ಸೊ ಈಗ ಡ್ಯಾಡನ್ ಎಂತ ಮಾಡ್ತಿದ್ದಾನೆ ನೋಡುವ. ಓಕೆ ಬನ್ನಿ. ಇಲ್ಲಿದ್ದಾನೆ ಡ್ಯಾಡನ್. ಎಂತ ಮಾಡ್ತಿದ್ದೆ ನೀನು? ಗೇಮ್ ಆಡುದಾ? ಹಾಲಿಡೇಯಾ? ಹಾಲಿಡೇ. ನಿಂಗೆ ಹಾಲಿಡೇ ಇಷ್ಟವ ಸ್ಕೂಲ್ ಇಷ್ಟವ? ಎರಡ್ ಇಷ್ಟವ? ಮ್ಯಾಮ್ ನೋಡ್ತಾರೆ ಇಲ್ಲಿಯಾ ಎರಡ್ ಹೇಳುದು? ಇದು ಆಕ್ಚುಲಿ ಚೆನ್ನಾಗಿರೋ. ಬಾಯ್. ಇವತ್ತು ಊಟಕ್ಕೆ ಮೀನು ಫ್ರೈ ಮಾಡ್ತಾ ಇದ್ದೇನೆ. ಇದು ಮೀನು ಫ್ರೈ ಮಾಡುವಾಗ ಅದು ರಟ್ಟಿ ಗ್ಯಾಸ್ ಎಲ್ಲ ಪಸೆ ಪಸೆ ಆಗ್ತದೆ. ಇದನ್ನು ಕ್ಲೀನ್ ಮಾಡುವ ತನಕ ನನಗಂತೂ ಊಟ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ನೀವು ಸಹ ಹೀಗೆ ಕಮೆಂಟ್ ಮಾಡಿ ಹೇಳಿ. ಇದನ್ನು ಕ್ಲೀನ್ ಮಾಡಲಿಕ್ಕೆ ನಾನೊಂದು DIY ಸ್ಪ್ರೇ ಯೂಸ್ ಮಾಡ್ತೇನೆ. 1 ಲೀಟರ್ ನೀರಿಗೆ 1 ಚಮಚ ಡಿಶ್ ವಾಷಿಂಗ್ ಲಿಕ್ವಿಡ್ ಮತ್ತು 3 ಚಮಚ ವೆನಿಗರ್. ಸೊ ಇದನ್ನು ಫಸ್ಟ್ ಗ್ಯಾಸಿಗೆ ಫುಲ್ ಸ್ಪ್ರೇ ಮಾಡಿ ಚಂಡಿ ಬಟ್ಟೆಯಲ್ಲಿ ಒರೆಸಿ, ಆಮೇಲೆ ಒಂದು ಒಣ ಬಟ್ಟೆಯಲ್ಲಿ ಒರೆಸ್ತೇನೆ. ಇದರಿಂದ ಎಲ್ಲ ಎಣ್ಣೆ ಪಸೆ ಹೋಗಿ ಅದು ಮೀನಿದು ಸ್ಮೆಲ್ ಸಹ ಹೋಗ್ತದೆ. ನೀವು ಸಹ ಇದು DIY ಸ್ಪ್ರೇ ಒಮ್ಮೆ ಟ್ರೈ ಮಾಡಿ. ಇದು 1 ಟೈಮ್ ಮಾಡಿ ಇಟ್ಟರೆ ಒಂದು ನಿಯರ್ಲಿ 15 ಡೇಸ್ ನಿಮಗೆ ಬರ್ತದೆ. ಈಗ ಗ್ಯಾಸ್ ನೋಡಿ ಹೇಗೆ ಪಳ ಪಳ ಹೊಳಿತಾ ಉಂಟು. ಇನ್ನು ನೆಮ್ಮದಿಯಲ್ಲಿ ಊಟ ಮಾಡ್ಬೋದು. ಇವತ್ತು ನಮಗೆ ಊಟಕ್ಕೆ ಬೊಲಂಜಿ ಸಾರು, ಬಂಗುಡೆ ಫ್ರೈ. ನನಗೆ ಬೊಲಂಜಿ ಸಾರು ಹೇಳಿದ್ರೆ ತುಂಬ ಇಷ್ಟ. ನಿಮಗೆ ಸಹ ಇಷ್ಟವಾ? ಕಮೆಂಟ್ ಮಾಡಿ ಆಯಿತಾ. ಈ ಮಳೆಗೆ ಉಡುಪಿ ಬಿಟ್ಟು ಹೋಗಲಿಕ್ಕೆ ಮನಸ್ಸೇ ಇಲ್ಲವೇನೋ. ನಮಗಂತೂ ಮಳೆ ನೋಡಿ ಬೋರ್ ಆಗಿ ಹೋಯ್ತು. ಮಳೆಗೆ ಏನಾದರೂ ತಿನ್ನಲಿಕ್ಕೆ ಆಸೆ ಆಗ್ತಿತ್ತು. ಅದಕ್ಕೆ ಚೀಸ್ ಕ್ರ್ಯಾಕರ್ಸ್ ಆರ್ಡರ್ ಮಾಡಿದ್ದೆ. ಇದು ನನ್ನ ಫೇವ್ರೇಟ್ ಆಗಿ ಹೋಗಿದೆ. ಈಗ ತುಂಬ ಟೇಸ್ಟಿ ಉಂಟು, ಒಮ್ಮೆ ಟ್ರೈ ಮಾಡಿ. ಮತ್ತು ಚಾಕ್ಲೇಟ್ ತಿನ್ನಲಿಕ್ಕೆ ಆಸೆ ಆಯಿತು, ಹಾಗೆ ಡಾರ್ಕ್ ಚಾಕ್ಲೇಟ್ ಆರ್ಡರ್ ಮಾಡಿದ್ದೆ. ಸಂಜೆಗೆ ಹೊರಗೆ ಹೋಗುವ ಪ್ಲ್ಯಾನ್ ಅಂತೂ ಕ್ಯಾನ್ಸಲ್ ಮಾಡಬೇಕಾಯ್ತು. ಯಾಕಂದರೆ ಮಳೆ ತುಂಬ ಜಾಸ್ತಿ ಆಯಿತು, ಹಾಗೆ ಇಲ್ಲಿ ಹೋಗ್ಲಿಕ್ಕಾಗಲಿಲ್ಲ. ಗಣಪತಿ ನೋಡ್ಲಿಕ್ಕೆ ಆಗ್ಲಿಲ್ಲ ಮಳೆಯಿಂದ. ಈ ಮಳೆ ಬರುವಾಗ ಮಕ್ಕಳಿಗೆ ತುಂಬ ಬೇಜಾರಾಗ್ತದೆ. ಯಾಕಂದರೆ ಅವರಿಗೆ ಹೊರಗೆ ಆಡ್ಲಿಕ್ಕೆ ಆಗೋದಿಲ್ಲ ಅಲ್ಲ. ನಾನು ನಿನ್ನೆ ನೇಲ್ ಪೇಂಟ್ ಹಾಕಿದ್ದು ಎಂತ ಆಗಿದೆ ನೋಡಿ. ನಮ್ಮ ಹೆಂಗಸರ ಅವಸ್ಥೆ ಇಷ್ಟ ಅಲ್ಲ, ಎಂತ ಹೇಳ್ತೀರಿ? ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ಹಾಯ್ ಫ್ರೆಂಡ್ಸ್. ಸೊ ನಿನ್ನೆ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ಲಿಕ್ಕೆ ಆಗಲಿಲ್ಲ. ಯಾಕಂದರೆ ನಿನ್ನೆ ಸಂಜೆ ತುಂಬ ಮಳೆ ಬಂತು. ಹಾಗೆ ನಾವು ಹೊರಗೆ ಹೋಗ್ಬೇಕು ಹೇಳಿ ಎನಿಸಿದ್ದೆವು, ಮತ್ತು ಇಲ್ಲಿ ಹೋಗ್ಲಿಕ್ಕೆ ಆಗಲಿಲ್ಲ. ಮೂಡೆಲ್ಲ ಆಫ್ ಆಯಿತು, ಹಾಗೆ ಬ್ಲಾಗ್ ಕಂಟಿನ್ಯೂ ಮಾಡಲಿಲ್ಲ. ಈಗ ನಮ್ಮ ಮನೆ ಹತ್ರ ಗಣಪತಿ ವಿಸರ್ಜನೆ ಮೆರವಣಿಗೆ ಉಂಟು ಈಗ ಸಂಜೆ. ಸೊ ಅದನ್ನು ನೋಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ಇದು ಈಗಲ್ಲ, ನಾನು ಸಣ್ಣದಿರೋಗದಿಂದ ನಾನು ಈ ಮೆರವಣಿಗೆಯನ್ನು ಮಿಸ್ ಮಾಡೋದಿಲ್ಲ, ನೋಡ್ತಾ ಬಂದಿದ್ದೇನೆ. ಡ್ಯಾರನಿಗೆ ಸಹ ತುಂಬ ಇಷ್ಟ ಈ ಮೆರವಣಿಗೆ ನೋಡೋದಿದ್ರೆ. ಈಗ ಹೋಗ್ತಿದ್ದೇವೆ, ನಿಮಗೆ ಸಹ ತೋರಿಸ್ತೇನೆ ನಮ್ಮ ಊರಿದ್ದು ಗಣಪತಿ ವಿಸರ್ಜನೆ ಮೆರವಣಿಗೆ ಹೇಗಿರ್ತದೆ ಅಂತ. ಬನ್ನಿ ನೋಡುವ. ಎಲ್ಲಿಗೆ ಹೊರಟ ಡ್ಯಾರನ್? ಅದು ನಿಂಗೆ ಎಂತ ಇಷ್ಟ ಪ್ರೊಸೆಷನಲ್ಲಿ? ಯಾವ ವೇಷ ಇಷ್ಟ? ರಕ್ಕಸ ವೇಷ, ಹುಲಿ ವೇಷ? ರಕ್ಕಸ ವೇಷ ಇಷ್ಟ ನಿಂಗೆ? ನಾವು ಸಣ್ಣದಿರೋ ರಕ್ಕಸ ವೇಷ ನೋಡಿದ್ರೆ ಓಡಿ ಹೋಗ್ತಿದ್ದೆ. ಈ ಮೆರವಣಿಗೆ ನೋಡೋದೇಳಿದ್ರೆ ಮಕ್ಕಳಿಗೆ ಮಾತ್ರ ಅಲ್ಲ, ದೊಡ್ಡವರಿಗೆ ಸಹ ತುಂಬ ಇಷ್ಟ. ಇಲ್ಲಿ ನೋಡಿ, ನಮ್ಮ ಊರಿದೆಲ್ಲ ಜನ ಒಟ್ಟಾಗಿದ್ದಾರೆ ಮೆರವಣಿಗೆ ನೋಡಲಿಕ್ಕೆ.
ಮೊದಲೆಲ್ಲ ಮೆರವಣಿಗೆ ಹೇಳಿದರೆ ಅದರಲ್ಲಿ ಟ್ಯಾಬ್ಲು, ಹುಲಿ ವೇಷ, ಮರಕಾಲು ಹೀಗೆ ತುಂಬ ಇರ್ತಿತ್ತು. ಈಗೆಲ್ಲ ಮೊದಲಿನಾಗೆ ಅಂತ ಇಲ್ಲ. ನಾವು ಚಿಕ್ಕದಿರುವಾಗ ವೇಷ ನೋಡಲಿಕ್ಕೆ ಹೋಗಬೇಕಾಗಿರಲಿಲ್ಲ, ಮನೆಗೆ ವೇಷದವರು ಬರ್ತಿದ್ರು ಬೇಕಾದಷ್ಟು ಜನ, ನಾವು ಹೆದರಿ ಅವರಿಗೆ ಓಡ್ತಿದ್ದೆವು. ಆದರೆ ಈಗ ಪಾಪ ಮಕ್ಕಳು ವೇಷ ನೋಡಲಿಕ್ಕೆ ಕಾಯ್ತಾರೆ, ಆದರೆ ಅವರಿಗೆ ವೇಷ ನೋಡಲಿಕ್ಕೇ ಸಿಕ್ಕುವುದಿಲ್ಲ. ಇನ್ನು ಮುಂದೆ ಮುಂದೆ ಈ ವೇಷ ಇದೆಲ್ಲ ಇನ್ನು ತುಂಬ ಕಮ್ಮಿ ಆಗ್ತಾ ಹೋಗ್ತದೆ. ಇನ್ನು ಮುಂದೆದು ಜನ್ರೇಷನ್ಗೆ ನೋಡಲಿಕ್ಕೆ ಸಿಕ್ಕುವುದಿಲ್ಲ. ಅದಕ್ಕೋಸ್ಕರ ನಾನು ಡ್ಯಾಡನಿಗೆ ಇಲ್ಲಿ ಇಂಥದ್ದೆಲ್ಲ ಇಲ್ಲಿ ಇದ್ದರೆ ಸಹ ನಾನು ಅವನನ್ನು ನೋಡ್ಲಿಕ್ಕೆ ಕರ್ಕೊಂಡು ಹೋಗ್ತೇನೆ. ಯಾಕಂದರೆ ನಮ್ಮ ಟ್ರೆಡಿಷನ್ ಕಲ್ಚರ್ ಇದು ಅವನಿಗೆ ಗೊತ್ತಿರಬೇಕು ಇದರ ಬಗ್ಗೆ. ಅದಕ್ಕೋಸ್ಕರ ಸೊ ನಾವು ಮೆರವಣಿಗೆ ಎಲ್ಲ ನೋಡಿ ಬಂದೆವು. ಹೇಗಿತ್ತು ಡ್ಯಾರನ್? ಎಷ್ಟು ವೇಷ ನೋಡಿದ್ವಿ? ನಾನು ಕೌಂಟ್ ಮಾಡಿಲ್ಲ. ಕೌಂಟ್ ಮಾಡಿಲ್ಲವಾ? ಅವನು ತುಂಬ ಎಂಜಾಯ್ ಮಾಡಿದ, ಅವನ ಫ್ರೆಂಡ್ ಸಿಕ್ಕಿದ, ಹಾಗೆ ಅವನಿಗೆ ಗಮ್ಮತ್ತಾಯಿತು ಹಾಗೆ. ಸೊ ಇಲ್ಲಿಗೆ ಈ ವ್ಲಾಗನ್ನು ಎಂಡ್ ಮಾಡ್ತೇನೆ. ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ ಸಹ. ಏನಾದರೂ ಸಜೆಷನ್ಸ್ ಇದ್ದರೆ ಪ್ಲೀಸ್ ಹೇಳಿ ನನಗೆ ಇನ್ನೊಂದು ಕಮೆಂಟಲ್ಲಿ. ಓಕೆ, ಇನ್ನೊಂದು ವ್ಲಾಗ್ ಒಂದಿಗೆ ಆದಷ್ಟು ಬೇಗ ನಾವು ಮೀಟ್ ಆಗುವ. ಥ್ಯಾಂಕ್ ಯು. ಬಾಯ್. Take care. Keep smiling. Bye-bye.